ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸೋದು ಯಾವಾಗ? ಈ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಅವರು ರಾಜ್ಯಪಾಲರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ 2 ದಿನಾಂಕಗಳನ್ನು ಕೇಳಿದ್ದಾರೆ. ಆ 2 ದಿನಾಂಕಗಳು ಒಂದು ಜೂನ್ 1 ಮತ್ತೊಂದು ಜೂನ್ 5. 3 ಡೇಟ್ ಕೊಟ್ಟಿದ್ರಂತೆ ನೊಣವಿನಕೆರೆ ಪೀಠದ ಸ್ವಾಮೀಜಿ. ಅವರು ಕೊಟ್ಟಿರುವಂತ ದಿನಾಂಕಗಳು ಯಾವುದು ಅಂತಂದ್ರೆ ಜೂನ್ 1, ಜೂನ್ 3 ಮತ್ತೊಂದು ಜೂನ್ 5. ಜೂನ್ 1 ಅಂತಂದ್ರೆ ಗೋಧೂಳಿ ಲಗ್ನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಸಂಜೆ ಹೊತ್ತಿಗೆ. ಜೂನ್ 3 ಡಿ.ಕೆ. ಶಿವಕುಮಾರ್ ಅವರ ಜಾತಕದ ಪ್ರಕಾರ ಒಳ್ಳೆಯ ದಿನ. ಜೂನ್ 5ರ ಗಳಿಗೆ ಚೆನ್ನಾಗಿದೆ, ಶುಭ ಮುಹೂರ್ತ ಜೂನ್ 5. 3 ಡೇಟ್ ಕೊಟ್ಟಿದ್ದಾರೆ. ಈ 3 ದಿನಗಳ ಪೈಕಿ ಒಂದು. ನೊಣವಿನಕೆರೆ ಪೀಠದ ಶ್ರೀಗಳು, ಮಠದ ಶ್ರೀಗಳು ಕೊಟ್ಟಿರುವಂತ ದಿನಾಂಕ ಇದು. 3 ದಿನ, ಜೂನ್ 1, ಜೂನ್ 3, ಜೂನ್ 5. ರಾಜ್ಯಪಾಲರನ್ನ ಭೇಟಿಯಾದಾಗಲೂ ಕೂಡ ಈ ದಿನಾಂಕಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ಲಭ್ಯತೆಯ ಬಗ್ಗೆಯೂ ಕೂಡ ಡಿ.ಕೆ. ಶಿವಕುಮಾರ್ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಾಶ್ರೀ, ಈಗ 3 ದಿನಗಳನ್ನು ಕೊಟ್ಟಿದ್ದಾರೆ. ಯಾವಾಗ ಏನು ಅನ್ನೋದು ಖಚಿತ ಆಗಿದೆಯಾ? ರಕ್ಷತ್, ಇನ್ನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯನವರ ಗದ್ದುಗೆಯ ದರ್ಶನಕ್ಕೆ ಬಂದಿದ್ದಾರೆ. ಆದರೆ ರಾಜಭವನಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಅವರು 3 ಡೇಟ್ಗಳನ್ನು ಇಟ್ಕೊಂಡು ಲೋಕಭವನಕ್ಕೆ ಹೋಗಿದ್ರು. ರಾಜ್ಯಪಾಲರನ್ನ ಭೇಟಿಯಾಗಿ ರಾಜ್ಯಪಾಲರಿಗೆ 2 ದಿನಾಂಕವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೇಳ್ಬರ್ತಾ ಇದ್ರು ಕೂಡ. ಆದರೆ ಅಜ್ಜಯ್ಯನವರು ಕೊಟ್ಟಂತಹದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ 3 ಡೇಟ್ಗಳು. ಒಂದು ಜೂನ್ 1ನೇ ತಾರೀಕು, ಜೂನ್ 3ನೇ ತಾರೀಕು, ಜೂನ್ 5ನೇ ತಾರೀಕು. 1ನೇ ತಾರೀಕಿನ ಸೋಮವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದರ ಜೊತೆಗೆ ಜೂನ್ 3ನೇ ತಾರೀಕು ಬುಧವಾರ ಡಿ.ಕೆ. ಶಿವಕುಮಾರ್ ಅವರ ಜಾತಕದ ಪ್ರಕಾರ ಅವತ್ತು ತುಂಬಾ ಪ್ರಾಶಸ್ತ್ಯವಾದ ದಿನ. ಅವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದು ಕೂಡ ತುಂಬಾ ಒಳ್ಳೆಯದಿತ್ತು. ಇದರ ಜೊತೆಗೆ ಜೂನ್ 5ನೇ ತಾರೀಕು ಕೂಡ ಡೇಟ್ ಕೊಟ್ಟಿದ್ದಾರೆ. ಜೂನ್ 5ನೇ ತಾರೀಕು ಅಂದ್ರೆ ಶುಕ್ರವಾರ ಕೂಡ ತುಂಬಾ ಚೆನ್ನಾಗಿರುವಂತಹ ಗಳಿಗೆ ಇರೋದ್ರಿಂದಾಗಿ ಈ 3 ಡೇಟ್ಗಳಲ್ಲಿ ಒಂದು ದಿನ ನೀವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಅಂತ ಹೇಳಿ ಅಜ್ಜಯ್ಯನವರು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾವತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ಅವರ ಆಪ್ತರಿರಬಹುದು ಅಥವಾ ಅವರು ಇನ್ನೂ ಕೂಡ ಡಿಸೈಡ್ ಮಾಡಿಲ್ಲ. ಇನ್ನೂ ಒಂದು ಬಾರಿ ಅಜ್ಜಯ್ಯನ ಗದ್ದುಗೆಯ ದರ್ಶನವನ್ನ ಮಾಡಿದ್ದಾರೆ, ಪೂಜೆಯನ್ನ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಅಜ್ಜಯ್ಯನಿಗೆ ಫೋನ್ ಮುಖಾಂತರ ಏನಾದರೂ ಮಾಡಿ ಅವರು ಡೇಟ್ ಅನ್ನ ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಜ್ಜಯ್ಯನ ಪೂಜೆ ಮುಗಿಸಿಕೊಂಡು ಹೊರಡ್ತಾ ಇರುವಂತದ್ದು ನಮಗೆ ದೃಶ್ಯದಲ್ಲಿ ಕಾಣ್ತಾ ಇದೆ. ಸೊ ಅಜ್ಜಯ್ಯನ ಪೂಜೆಯ ನಂತರ ಇವತ್ತು ಬಹುತೇಕ ಡೇಟ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಅಜ್ಜಯ್ಯನ ದರ್ಶನಕ್ಕೆ ಬಂದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಪೂಜೆಯನ್ನ ಮಾಡ್ತಾರೆ. ಗದ್ದುಗೆ ಮತ್ತು ಪಾದುಕೆಯ ಪೂಜೆಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರ್ತಾರೆ. ಅಜ್ಜಯ್ಯನವರು ಹೇಳುವಂತದ್ದು ಅಂದ್ರೆ ಅವರಿಗೆ ಕೆಟ್ಟದಾದಾಗ್ಲೂ ಕೂಡ ಅಜ್ಜಯ್ಯನ ದರ್ಶನವನ್ನ ಪಡಿತಾರೆ. ಅದರ ಜೊತೆಗೆ ಒಳ್ಳೆಯದಾದಾಗೂ ಕೂಡ ಅಜ್ಜಯ್ಯನ ದರ್ಶನವನ್ನ ಪಡೆದು ಅವರು ಮಾರ್ಗದರ್ಶನವನ್ನ ಪಡೆಯುವಂತದ್ದು ಸರ್ವೇ ಸಾಮಾನ್ಯ. ಅದೇ ನಿಟ್ಟಿನಲ್ಲಿ ಇವತ್ತು ಗದ್ದುಗೆಯ ದರ್ಶನಕ್ಕೆ ಬಂದಿದ್ದಾರೆ. ಕೇವಲ ಅವರು ಏನಾದ್ರೂ ಒಳ್ಳೆಯದು ಅಥವಾ ಕೆಟ್ಟದಿದ್ದಾಗ ಮಾತ್ರ ಬರ್ತಾರೆ ಅನ್ನುವಂಥದ್ದಿಲ್ಲ. ಪ್ರತಿ ಸೋಮವಾರ ಕೂಡ ಗದ್ದುಗೆಯ ಪೂಜೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಗದ್ದುಗೆಯ ಪೂಜೆಗೆ ಬಂದಿರುವಂತದ್ದು. ಗದ್ದುಗೆಯ ಪೂಜೆಯ ನಂತರ ಅಜ್ಜಯ್ಯನವರು ಯಾವ ಡೇಟ್ ಕೊಡ್ತಾರೆ ಅನ್ನೋಂಥದ್ರ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆ ಇದೆ. ರಕ್ಷತ್, ಥ್ಯಾಂಕ್ ಯು ವಿದ್ಯಾಶ್ರೀ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.